ನಿಮ್ಗೆಲ್ಲ ತಿಳಿದಿರೋ ಹಾಗೆ ಕರ್ಣ ಮಹಾಭಾರತದಲ್ಲಿ ಒಂದು ಮುಖ್ಯವಾದ ಪಾತ್ರ. ಆ ಪಾತ್ರದಲ್ಲಿ ನೀವು ನೋಡಿರೋ ಹಾಗೆ ಅವನು ದಾನಿ, ಅವನಿಗಿಂತ ದಾನಿ ಯಾರೂ ಇಲ್ಲ ಅಂತ. ಬಟ್ ಇನ್ನೊಂದು ವಿಚಾರ ನಿಮಗೆ ಗೊತ್ತೇ ಇಲ್ಲ ಅನ್ಸುತ್ತೆ, ಅವನು ತುಂಬಾನೇ ಸ್ಟ್ರಗಲ್ ಮಾಡ್ಯಾನೆ ಲೈಫಲ್ಲಿ, ತುಂಬಾನೇ ಸ್ಟ್ರಗಲ್, ಪ್ರತಿಯೊಂದು ಸ್ಟೇಜಲ್ಲೂ ಸ್ಟ್ರಗಲ್ ಮಾಡ್ಯಾನೆ. ಏನಕ್ಕೆ ಈ ಥರ ಆಯ್ತು ಅಂದರೆ, ಜಸ್ಟ್ ಒಂದೇ ಒಂದು ಥಾಟ್. ಅವರ ತಾಯಿ ಕುಂತಿದೇವಿ ತನ್ನ ಅಪ್ರಾಪ್ತ ವ್ಯವಸ್ಥೆಯಲ್ಲಿ ಮದುವೆ ಆಗೋದಕ್ಕಿಂತ ಮುಂಚೆ ನನಗೆ ಮಗು ಆಗಿದೆ ಅನ್ನೋ ವಿಚಾರಕ್ಕೆ ಆ ಒಂದು ವರದಿಂದ ಮಗು ಆಗಿದೆ ಅಂತ ಟೆಸ್ಟ್ ಮಾಡಕ್ ಹೋಗಿ ಮಗು ಆಗಿದೆ ಅಂತ, ಆ ಮಗು ನಾನು ಮದುವೆಗಿಂತ ಮುಂಚೆ ಮಗು ಆಗೋಯ್ತಲ್ಲ ಅನ್ನೋ ಒಂದೇ ಒಂದು ಥಾಟು ಆ ಮಗುವನ್ನ ನೀರಲ್ಲಿ ನದಿಯಲ್ಲಿ ಬಿಟ್ಬಿಡ್ತಾರೆ. ಹುಟ್ಟುವಾಗ್ಲೇನೆ ಆ ಮಗು ಸ್ಟ್ರಗಲ್ ಅಲ್ಲೇ ಹೋಯ್ತು, ಬಟ್ ಸಾಯೋವರೆಗೂ ಸ್ಟ್ರಗಲ್ ಅಲ್ಲೇ ಆಯ್ತು. ಥಾಟ್ ಪ್ರಾಸೆಸ್, ನಮ್ಮ ಸಬ್ ಕಾನ್ಶಿಯಸ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ, ತಾಯಿಯಿಂದ ಬಂದಂತಹ ಮಾತು ಆ ಮಗು ಮೇಲೆ ಪರಿಣಾಮ ಬೀತ್ತು. ಹಾಗಾಗಿ ನಮ್ಮ ಸಬ್ ಕಾನ್ಶಿಯಸ್ನ ಜೊತೆ ನಾವು ಇಂಟ್ರಾಕ್ಷನ್ ಮಾಡಿದಾಗ ನಮ್ಮ ಮನಸ್ಸಿನ ಸ್ಥಿತಿನ ನಾವು ಬದಲಾಯಿಸ್ಕೊಬಹುದು. ಈ ವಿಚಾರ ಗಮನಕ್ಕೆ ತರಬೇಕಂತ ಅನ್ನಿಸ್ತು, ಹೇಳಿದ್ದೀನಿ. ನಮಸ್ಕಾರ, ಜೈ ಹಿಂದ್.